ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯನ್ನ ಸೋಲಿಸಿ ಅಧಿಕಾರಕ್ಕೆ ಬರುವುದಕ್ಕೆ 136 ಸ್ಥಾನವನ್ನ ಗೆಲ್ಲುವುದಕ್ಕೆ ಪ್ರಮುಖ ಕಾರಣ ಆಗಿದ್ದು ಅವರ ಕೊಟ್ಟ ಗ್ಯಾರಂಟಿ ಭರವಸೆ. ಆ ವಾಗ್ದಾನವನ್ನ ಅವರು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಈಡೇರಿಸಿದ್ರು, ನುಡಿದಂತೆ ನಡೆದ್ರು, ಕೊಟ್ರು, ಎಲ್ಲವೂ ಮಾಡಿದ್ರು ಸರಿ. ಆದ್ರೆ ಪದೇ ಪದೇ ನಾವೇನೋ ಭಿಕ್ಷೆ ಹಾಕ್ತಿದೀವಿ ಅನ್ನೋ ರೀತಿಯಲ್ಲಿ ಸರ್ಕಾರದ ಕೆಲವು ಮಂತ್ರಿಗಳು, ಕೆಲವು ಶಾಸಕರುಗಳು ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ. ನೀವು ನಮ್ಮ ಋಣದಲ್ಲಿದ್ದೀರಿ, ನಾವು ನಿಮಗೇನೋ ನಮ್ಮ ಮನೆಯಿಂದ ತಂದು ಕೊಡ್ತೀವಿ, ಈ ತರದ ಹೇಳಿಕೆಗಳನ್ನ ಕೊಡ್ತಿರ್ತಾರೆ. ಇನ್ನೊಂದು ಕಡೆಯಲ್ಲಿ ಅದೇ ಕಾರಣಕ್ಕೆ ನಿಮ್ಗೆ ಅಭಿವೃದ್ಧಿ ಕಾರ್ಯಗಳು ಸಿಗ್ತಾ ಇಲ್ಲ, ರಸ್ತೆ ಸಿಗಲ್ಲ, ಬೇರೆ ಯೋಜನೆಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಸರ್ಕಾರದ ಬಳಿ ದುಡ್ಡಿಲ್ಲ. ನಿಮಗೆ ನಾವು ಗ್ಯಾರಂಟಿಯನ್ನ ಕೊಡ್ತಿದೀವಿ ಅಂತ ಪದೇ ಪದೇ ಜನರನ್ನ ಹೀಯಾಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಲವೇ ದಿನಗಳ ಮುಂಚೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಮುಖ್ಯಮಂತ್ರಿಗಳ ಹತ್ರ ಹಣ ಇಲ್ಲ ಅಂತ. ಈಗ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಅಲ್ಲಿನ ಒಂದು ಗ್ರಾಮಸ್ಥರ ಜೊತೆ ಒಂದು ಸಭೆಯಲ್ಲಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಪುರುಷರು ಕೇಳ್ತಾರೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಬೇರೆ ಯೋಜನೆ ಕೊಟ್ಟಿದ್ದಾರೆ, ಪುರುಷರಿಗೆ ಏನು ಅಂತ ಕೇಳಿದ್ರೆ ನೀವು ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳಿ ಹಾಗೇನಾದ್ರೂ ಹೇಳಿದ್ರೆ ನಿಮ್ಗೆ ರಸ್ತೆ ಚರಂಡಿ ಎಲ್ಲವನ್ನು ಮಾಡ್ಕೊಡ್ತೀವಿ ಅಂತ. ಇದು ಯಾವ ತರದ್ದು? ಅದನ್ನ ಬೇಡ, ಅದನ್ನ ಕೇಳಿದ್ದು ಜನ ಅಲ್ಲ, ನೀವೇ ಕೊಡ್ತೀವಿ ಅಂತ ಹೇಳಿ ಈಗ ಯಾಕೆ ಹೀಗೆ ಮಾಡ್ತಿದ್ದೀರಿ ಅನ್ನೋ ಪ್ರಶ್ನೆ ಇದೆ. ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ವಿಜಯ್ ಗ್ರೋವರ್ ಅವರಿದ್ದಾರೆ. ನಮಸ್ಕಾರ ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮಂಜುಳಾ ಅವರೇ. ವಿಜಯ್ ಗ್ರೋವರ್ ಅವರೇ, ಕಳೆದ 2 ವರ್ಷಗಳಲ್ಲಿ ಅನೇಕ ಮಂತ್ರಿಗಳು, ಅನೇಕ ಶಾಸಕರು ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದನ್ನ ನಾವು ಗಮನಿಸಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಿದೆ, ಸರ್ಕಾರದ ಬಳಿ ಹಣ ಇಲ್ಲ, ಗ್ಯಾರಂಟಿ ನಿಲ್ಸಿ, ಅನುದಾನ ಬರ್ತಾ ಇಲ್ಲ, ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ, ಈ ತರದ್ದು ಪದೇ 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 ಹೇಳಿಕೆ. ಅಂದ್ರೆ ಇದೊಂದು ರಾಜಕೀಯ ಸಂಚಿನ ಭಾಗ ಅಂತ ನೋಡ್ಬೇಕು, ಅಥವಾ ಅವ್ರಿಗಿರೋ ಅಸಮಾಧಾನ ಅಂತ ನೋಡ್ಬೇಕು, ಅಥವಾ ಎಲ್ಲ ಇವರ ಮನೆಯಿಂದ ತಗೊಂಡೋಗಿ ಬಡವರನ್ನ ಅವಮಾನಿಸುವಂತ ಘಟನೆ ಅಂತ ನೋಡ್ಬೇಕು. ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಈ ತರದ ಹೇಳಿಕೆಗಳು ಮತ್ತೆ ಈಗ ನಡೀತಿರೋ ಬೆಳವಣಿಗೆಗೆ ಸಂಬಂಧಪಟ್ಟಂತೆ? ಮಂಜುಳಾ ಅವರೇ, ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಸ್ಕೀಮ್ ನೋಡಿದ್ರೆ ಇಟ್ ವಾಸ್ ದ ಬಿಗ್ಗೆಸ್ಟ್ ಟ್ರಂಪ್ ಕಾರ್ಡ್ ನೇ ಹೇಳ್ಬೋದು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ. ಅಂಡ್ ಏನು ಗ್ಯಾರಂಟಿ ಗಿಫ್ಟ್ ಏನಾದ್ರೂ ಅನುದಾನ ಸರ್ಕಾರ ಕೊಟ್ರೆ ಅದು ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನದಿಂದ ಕೊಡ್ಬೇಕು. ಒಂದು ಭಿಕ್ಷೆ ತರ ತಾವು ಹೇಳಿದ್ರಿಲ್ವಾ, ಆ ತರ ಇರಬಾರ್ದು, ಆ ಥಾಟ್ ಮೈಂಡ್ ಬರಬಾರ್ದು ಯಾರಿಗೂ. ಆ ತರ ನನ್ಗೆ ಸಿಗ್ತಾ ಇದೆ. ಈ ಗ್ಯಾರಂಟಿ ಸ್ಕೀಮ್ಸ್ ಯಾಕೆ ಕೊಟ್ಟಿದ್ರು? ಯಾಕಂದ್ರೆ ಕೋವಿಡ್ ಇಂದ, ರಿಸೆಷನ್ ಇಂದ ಬರುವಾಗ ನಾವು ಪಾವರ್ಟಿ ಲೆವೆಲ್ಸ್ ನೋಡ್ತಾ ಇದೀವಿ ಎಷ್ಟಿದೆ ರಾಜ್ಯದಲ್ಲಿ, ಅಂಡ್ ಎಷ್ಟು ಕಷ್ಟ ಪಡಿತಾ ಇದ್ದಾರೆ ಇನ್ಫ್ಲೇಷನ್ ಇಂದ, ಎಷ್ಟು ಕಷ್ಟ ಜನ ಪಡಿತಾರೆ. ಅದಕ್ಕೆ ಅವರು ಒಂದು ಭರವಸೆ ಕೊಡಕ್ಕೆ, ದಟ್ ಯು ರೀಬಿಲ್ಡ್ ಯುವರ್ ಲೈಫ್, ಒಂದು ಭರವಸೆ ಕೊಡೋಕೆ ಈ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರು. ನಾವು 2 ವರ್ಷದಿಂದ ನೋಡ್ತಾ ಇದೀವಿ ಈ ಗ್ಯಾರಂಟಿ ಸ್ಕೀಮ್ಸ್ ಸಕ್ಸಸ್ಫುಲಿ ಈಗ ಇಂಪ್ಲಿಮೆಂಟ್ ಆಗಿದೆ. ಕೆಲವೊಂದು ಇಶ್ಯೂಸ್ ಇರ್ಬೋದು, ಅಂಡ್ ಅದು ಬಂದೇ ಬರುತ್ತೆ, ಅದಕ್ಕೆ ಏನ್ ಸೊಲ್ಯೂಷನ್ ಹುಡುಕ್ಬೇಕು. ಅದು 51,000 crores ಈ ರಾಜ್ಯದಲ್ಲಿ ಒಂದು ಫಿಕ್ಸ್ಡ್ ಎಕ್ಸ್ಪೆನ್ಸ್ ತರ ಆಗ್ಬಿಟ್ಟಿದೆ ಈ ಗ್ಯಾರಂಟಿ ಸ್ಕೀಮ್ಸ್ಗೆ. ಈ ವರ್ಷ ನೋಡಿದ್ರೆ ಅದು 56,000 crores ನ ಆಗ್ಬೋದು. ಸ್ಟೇಟ್ ಬಜೆಟ್ ಈ ವರ್ಷ ನೋಡಿದ್ರೆ 4,09,000 ಕೋಟಿ. ಸೊ ಅಪ್ರಾಕ್ಸಿಮೇಟ್ಲಿ 12 to 13% ಬಜೆಟ್ ಇಂದ ಒಂದು ಟೋಟಲ್ ಅನುದಾನದಲ್ಲಿ ಗ್ಯಾರಂಟಿ ಸ್ಕೀಮ್ಸ್ ಬರ್ತಾ ಇದೆ. ಅದೇ ಹೆಚ್ಚು ಹೋದ್ರೆ ಸರ್ಕಾರಕ್ಕೆ ಕಷ್ಟ ಆಗತ್ತೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಸವರಾಜ ರೆಡ್ಡಿ ಅವರು ಹೇಳಿರ್ಬೋದು, ಯಾಕಂದ್ರೆ ಸರ್ಕಾರ ಇದ್ರೆ ಹಣ ಇಲ್ಲ. ಇವತ್ತು ತಾವು ನೋಡಿರ್ತೀರಾ ದಟ್ ಇವತ್ತು ಏನ್ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಅಂದ್ರೆ, ಟ್ರಕ್ಕರ್ಸ್ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ. ಅವರ ಅನ್ನಭಾಗ್ಯ ಸ್ಕೀಮ್ ನಲ್ಲಿ ಏನ್ ರೈಸ್ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದಕ್ಕೊಂದು 250 crores ಬಾಕಿ ಇದೆ ಸರ್ಕಾರದಿಂದ ಅವ್ರಿಗೆ ಬರಕ್ಕೆ. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಏನಾದ್ರೂ ಒಂದು ಮಿಸ್ಮ್ಯಾನೇಜ್ಮೆಂಟ್ ಎಲ್ಲಿ ಆಗ್ತಾ ಇದೆಯೋ ಅದು ಒಂದು ದೊಡ್ಡ ಸವಾಲಾಗಿ ಬಂದಿದೆ. ಈ ಪರಿಸ್ಥಿತಿಯಲ್ಲಿ ಸರ್ಕಾರ ಗ್ಯಾರಂಟಿ ಸ್ಕೀಮ್ಸ್ ಖಂಡಿತ ಮುಚ್ಚಕ್ ಆಗಲ್ಲ. ಡೆಫಿನೆಟ್ಲಿ ದೇ ವಿಲ್ ನಾಟ್ ಇವನ್ ಥಿಂಕ್ ಆಫ್ ಡೂಯಿಂಗ್ ದಟ್. ಸೊ ಬಸವರಾಜ ರೆಡ್ಡಿ ಅವರು ಕ್ಷಮೆ ಕೇಳಿದ್ದಾರೆ, ನನ್ನ ಅರ್ಥ ಆದಿರ್ಲಿಲ್ಲ, ನಾವು ಆ ಪರಿಸ್ಥಿತಿಯಲ್ಲಿ ಈ ತರ ಏನು ಈ ಸ್ಟೇಟ್ಮೆಂಟ್ ಮಾಡಿಲ್ಲ. ಬಟ್ ಖಂಡಿತ ಒಂದ್ ಪಾಯಿಂಟ್ ಆಫ್ ವ್ಯೂ ನಾವು ಇವತ್ತು ನೋಡ್ಬೇಕು ಅಂದ್ರೆ, ಯಾರ್ಗಿದ್ ಅನುದಾನ ಸಿಗ್ಬೇಕು, ಲೋವರ್ ಕ್ಲಾಸಸ್, ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ಬರುತ್ತಾ? ನನ್ ಮನೆಗೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಮನೆಗೆ ಯಾರು ಲೈನ್ ಮ್ಯಾನ್ ಬರ್ತಾರೆ, ಅವ್ರು ಇನ್ಸಿಸ್ಟ್ ಮಾಡ್ತಾ ಇದಾರೆ, ನೀವು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಕೀಮ್ ಅಪ್ಲೈ ಮಾಡಿ, ನಿಮ್ಗೆ 150 units ಫ್ರೀ ಸಿಗತ್ತೆ. ನನ್ಗೆ ಬೇಡನ ಹೇಳಿದೀವಿ, ಎಷ್ಟು ಸತಿ ಅವ್ರಿಗೆ ಹೇಳಿದ್ವಿ, ನಮ್ಗೆ ಆತರ ಒಂದು 150 units ಪವರ್ ಫ್ರೀ ಬೇಕಾಗಿಲ್ಲ, ನಮ್ಗೆ ಬೇಡ. ಇಲ್ಲ ಸರ್, ನನ್ಗೆ ಟಾರ್ಗೆಟ್ ಇದೆ, ನಾನು ಇಂಪ್ಲಿಮೆಂಟ್ ಮಾಡ್ಬೇಕು, ಅದು
ಸೊ ಈ ತರ ಒಂದು ಪರಿಸ್ಥಿತಿ ಬರಬಾರ್ದು. ದಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವರ್ ಟಾರ್ಗೆಟ್ಗೋಸ್ಕರ ಯಾರಿಗೆ ಈ ಸ್ಕೀಮ್ ಬೇಡ, ಸೊ ಒಂದು ವಾಲಂಟರಿ ಸರೆಂಡರ್ ಆ ತರ ಆಪ್ಷನ್ ಕೊಡಬೇಕು. ಯಾಕಂದ್ರೆ ಇದು 12% ಇಂದ ಕಡಿಮೆ ಆದ್ರೇನೆ ನಾವು ನೋಡ್ತೀವಿ ಇದು ಸರ್ಕಾರಕ್ಕೂ ಅನುಕೂಲ ಆಗತ್ತೆ. ಮ್ಯಾನೇಜ್ ಮಾಡಿ ಯಾರ್ಯಾರು ಅಫೋರ್ಡ್ ಮಾಡ್ಬಿಡ್ತಾರೆ ಅವ್ರಿಗೆ ಈ ತರ ಸ್ಕೀಮ್ಸ್ ಕೊಡಬಾರ್ದು. ಓಕೆ, ಈ ಫೈನಾನ್ಷಿಯಲ್ ವಯಲಬಿಲಿಟಿ ಒಂದು ಮುಖ್ಯಮಂತ್ರಿಗಳಿಗೆ ಗೊತ್ತಿರತ್ತೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಅವರು ಸುಮಾರು 13-14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರೋರು, ಅವ್ರಿಗೆ ಅನುಭವ ಅಂತೂ ಇರುತ್ತೆ. ಅವರೇ ಹೇಳ್ತಿರೋ ಪ್ರಕಾರವಾಗಿ ಹಣದ ಹರಿವು ಜಾಸ್ತಿ ಆಗಿದೆ, ಜನರ ಓಡಾಟ ಜಾಸ್ತಿ ಆಗಿದೆ, ಹಣ ಅಂದ್ರೆ ಮನಿ ಫ್ಲೋ ಜಾಸ್ತಿ ಆಗಿದೆ, ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗಿದೆ, ಹೆಚ್ಚು ಆರ್ಥಿಕ ಸ್ವಾವಲಂಬನೆ ಆಗ್ತಿದೆ. ಇದೆಲ್ಲ ಹೇಳೋ ಹೊತ್ತಿಗೆ ಒಂದ್ ಕಡೆ ಅಭಿವೃದ್ಧಿನೇ ಇರ್ಬೇಕು, ಅಲ್ಲಿ ನೆಗೆಟಿವ್ಗೆ ಬರೋದಿಲ್ಲ. ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಿರೋದಕ್ಕೂ ಮತ್ತು ಅವರ ಸಂಪುಟದ ಮತ್ತು ಅವರ ಆರ್ಥಿಕ ಸಲಹೆಗಾರರು ಮತ್ತು ಇತರರು ಹೇಳ್ತಿರೋದಕ್ಕೂ ಒಂದಕ್ಕೊಂದು ತಾಳೆನೆ ಆಗ್ತಿಲ್ಲ. ತುಂಬಾ ಹೊರೆ ಆಗ್ತಿದೆ, ಅಭಿವೃದ್ಧಿನೂ ಮಾಡಕ್ ಆಗ್ತಿಲ್ಲ ಅಂತ ಶಾಸಕರಿಗೆ ಹೇಳ್ತಾರೆ. ಇಲ್ಲ, ಇನ್ನೊಂದ್ ಕಡೆ ಆರ್ಥಿಕ ಹರಿವು ಚೆನ್ನಾಗ್ ಆಗ್ತಾ ಇದೆ, ಫ್ಲೋ ಬರ್ತಾ ಇದೆ, ಮನಿ ಫ್ಲೋ ಇದೆ, ಹೆಚ್ಚು ಇನ್ಕಮ್ ಕೂಡ ಇದೆ, ಮಾರ್ಕೆಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ನಡೀತಿದೆ ಅಂತ ಇವ್ರು ಹೇಳ್ತಾರೆ. ಯಾವುದನ್ನ ಅರ್ಥ ಮಾಡ್ಕೊಳ್ಬೇಕು ಗ್ರೋವರ್ ಅವರೇ ನಾವು? ಮಂಜುಳಾ ಅವರೇ, ಅದೇ ಹೇಳಿದ್ದೆ ನಾನು, ಒಂದು ವಾಲಂಟರಿ ಸರೆಂಡರ್. ನಾವು ಸುಮಾರು ಜನ ಸೋಷಿಯಲ್ ಮೀಡಿಯಾಲಿ ನೋಡ್ತೀವಿ, ನನ್ಗೆ ಈ ಸ್ಕೀಮ್ ಬೇಡ, ಈ ಸ್ಕೀಮ್ ಬೇಡ ಅಂದ್ರೆ ದಯವಿಟ್ಟು ಸರೆಂಡರ್ ಮಾಡಿ ಅದನ್ನ. ಆ ತರ ಒಂದು ಅಭಿಯಾನ ಮಾಡಿದ್ರೇನೆ ಗವರ್ಮೆಂಟ್ ಜನರಿಗೆ ಸಪೋರ್ಟ್ ಬೇಕು. ಇವತ್ತಿರೋ ಪರಿಸ್ಥಿತಿಯಲ್ಲಿ ಒಂದ್ ಸೆಕ್ಷನ್ ಆಫ್ ದ ಸೊಸೈಟಿ ಅಟ್ಲೀಸ್ಟ್ 20-25% ಜನರಿಗೆ ಈ ತರ ಒಂದು ಸಪೋರ್ಟ್, ಅಕ್ಕಿ ಇರ್ಲಿ, ಫ್ರೀ ಬಸ್ ಪಾಸ್ ಇರ್ಲಿ, ಇಲ್ಲಿ ತರ ಬೇರೆ ಬೇರೆ ಸ್ಕೀಮ್ಸ್ ಏನೇನ್ ಗವರ್ಮೆಂಟ್ ಇದೆಯೋ, 2000 ರೂಪೀಸ್, ದಟ್ ಈಸ್ ವುಮನ್ ಎಂಪವರ್ಮೆಂಟ್. ಅವ್ರು 2,000 ರೂಪಾಯಿ ಏನ್ ಕೊಡ್ತಾರೆ ವುಮೆನ್ಗೆ, ಅದು ಒಂದು ವುಮನ್ ಎಂಪವರ್ಮೆಂಟ್. ಅವ್ರು ಯಾರ ಹತ್ರ ಕೇಳಂಗಿಲ್ಲ ಮನೆಯಲ್ಲಿ. ಸೊ ಆ ತರ ಸಿಚುವೇಶನ್ ಅಲ್ಲಿ ಖಂಡಿತ ಇಟ್ ಈಸ್ ದೇರ್ ಟು ಎಂಪವರ್ ಪೀಪಲ್ ವಿತ್ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ಬಟ್ ಯಾರಿಗಿದ ಅವಶ್ಯಕತೆ ಇದೆಯೋ ಅವ್ರು ವಾಲಂಟರಿ ಸರೆಂಡರ್ ಮಾಡ್ಬೋದು. ಕ್ಲೇಮ್ ಮಾಡಿಲ್ಲ ಅಂದ್ರೆ ಆಗ್ಬೇಕಲ್ಲ ಗ್ರೋವರ್ ಅವರಿಗೆ. ಅದಕ್ಕೂ ಒಂದು ಅಭಿಯಾನ ಖಂಡಿತ ನಡೆಸಬೇಕು. ಬಿಕಾಸ್ MLAs ಕೇಳೋದಲ್ಲಿ ಒಂದು ಕಾರಣ ಇದೆ. MLAs ಯಾಕೆ ಕೇಳ್ತಾರೆ? MLAs ಕೇಳೋದ ಕಾರಣ ಏನಂದ್ರೆ ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್. ಯಾಕಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಗೆಲ್ಬೇಕು ಅಂದ್ರೆ ಅವ್ರ ಕೆಲಸ ಮಾಡ್ಲೇಬೇಕು. ಅವ್ರಿಗೆ ಅವ್ರ ಡೆವಲಪ್ಮೆಂಟ್ ಫಂಡ್ಸ್ ಕಾನ್ಸ್ಟಿಟ್ಯೂನ್ಸಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಯಾವ ಮುಖ ತೋರಿಸಿ ವೋಟ್ ಕೇಳ್ತಾರೆ ನೆಕ್ಸ್ಟ್ ಟೈಮ್? ನಾನ್ ಈ ಮಾಡ್ಬೇಕಿತ್ತು ಪ್ರಾಜೆಕ್ಟ್, ಮಾಡ್ಬೇಕಿತ್ತು ಪ್ರಾಜೆಕ್ಟ್, ಅವ್ರಿಗೆ ಫಂಡ್ಸ್ ರಿಲೀಸ್ ಆಗಿಲ್ಲ. ಅದೇ ಬೇಸಿನಲ್ಲಿ ಅವ್ರ ಈ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ. ಸೊ ಕ್ಲಿಯರ್ಲಿ ಒಂದು ಬ್ಯಾಲೆನ್ಸ್ ಇರ್ಬೇಕು. ಅಂಡ್ ಯಾರ್ಯಾರು ಅಫೋರ್ಡ್ ಮಾಡ್ಕೊಳ್ತಾರೆ ಅವ್ರ ಈ ತರ ಸ್ಕೀಮ್ಸ್ ಸರೆಂಡರ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಅದು ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾರಿಗೆ ಯೂಸ್ ಆಗ್ತಾ ಇದೆಯೋ ಅವ್ರಿಗೆ ಸಿಗಲಿ, ಯಾರಿಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರು ಬಿಟ್ಕೊಟ್ರೆ ಇನ್ನು ಗವರ್ಮೆಂಟ್ಗೂ 12% ಇಂದ ಇನ್ನೂ ಒಂದು 2-3% ರಿಲೀಸ್ ಆಯ್ತು ಅಂದ್ರೆ ಒಂದು 8,000-10,000 ರೂಪಾಯಿ ಕೋಟಿ ಸೇವ್ ಆದ್ರೂ ಅದ್ ಬೇರೆ ಡೆವಲಪ್ಮೆಂಟ್ ಕೆಲಸಗಳಿಗೂ ಯೂಸ್ ಮಾಡ್ಬೋದು. ಅದಕ್ಕೆ ಒಂದು ಅಪೀಲ್ ಬೇಕಲ್ಲ. ಈಗ ನಮ್ಗೆ ನೆನಪಿರುವಂತೆ UPA ಸರ್ಕಾರ ಇದ್ದಾಗ ಗ್ಯಾಸ್ ಸಬ್ಸಿಡಿ ಕೊಡ್ತಾ ಇತ್ತು. ನರೇಂದ್ರ ಮೋದಿ ಅವರು ಬಂದ ಮೇಲೆ ಯಾರಿಗೆ ಅಗತ್ಯ ಇಲ್ವೋ ಸಬ್ಸಿಡಿ ಅವರೆಲ್ಲ ಬಿಟ್ಟು ಬಿಡಿ ಅಂತ ಒಂದು ಮನವಿ ಮಾಡ್ಕೊಂಡು ಬಹಳಷ್ಟು ಜನ ಆ ಸಂದರ್ಭದಲ್ಲಿ ಬಿಟ್ರು. ಗ್ಯಾಸ್ ಸಬ್ಸಿಡಿಯನ್ನ ಸ್ವತಃ ನೀವೇ ಹೇಳಿದಂಗೆ ಅವರಾಗಿನೇ ಅವ್ರು ಬಿಟ್ರು. ಆ ತರದ ಒಂದು ಅಪೀಲು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ಕಡೆಯಿಂದ ಆಗ್ತಿಲ್ಲ. ಇನ್ನೊಂದ್ ಕಡೆಯಲ್ಲಿ ಇದೇ ತರದ ಗ್ಯಾರಂಟಿ ಉಳಿದ ಯಾವ್ಯಾವ ರಾಜ್ಯಗಳಲ್ಲಿ, ದೆಹಲಿ, ಮಹಾರಾಷ್ಟ್ರ ಎಲ್ಲೆಲ್ಲ ಕೊಟ್ಟಿದ್ರು ಬಿಜೆಪಿ ಅವರು, ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೆಲ್ಲ ಕಟ್ ಆಫ್ ಮಾಡಿದ್ದಾರೆ, ಅಲ್ಲಿ ಫಿಲ್ಟರ್ ಮಾಡಿದ್ದಾರೆ, ಇಂತಿಂತವ್ರು ಅಂತ. ಕರ್ನಾಟಕದಲ್ಲಿ ಆತರ ಮಾಡ್ಲಿಲ್ಲ. ಯಾಕಿಲ್ಲ? ಅಧಿಕಾರ ಕಳ್ಕೊಳ್ತೀವಿ ಅನ್ನೋ ಭಯ ಇದೆಯಾ, ಅಥವಾ ನಾವು ಕೊಟ್ಬಿಟ್ಟಿದೀವಿ ಮಾತನ್ನ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿನ? ಏನ್ ಅನ್ಸುತ್ತೆ ತಮ್ಗೆ ಗ್ರೋವರ್ ಅವರೇ? ಈ ಪ್ರಾಬ್ಲಮ್ ಬರೀ ಕರ್ನಾಟಕದಲ್ಲಿ ಇಲ್ಲ, ಮಹಾರಾಷ್ಟ್ರದಲ್ಲಿ ನಾವು ನೋಡ್ತಾ ಇದೀವಿ. ಅಲ್ಲಿನೂ ಫಸ್ಟ್ ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ಮುಂಚೆ, ಬಿಜೆಪಿ ಅವರ ಅಧಿಕಾರಕ್ಕೆ ಬರಕ್ ಮುಂಚೆ. ಬಟ್ ಇನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾ ಕಷ್ಟ ಬರ್ತಾ ಇದೆ, ಹಣನೂ ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸುಮಾರಷ್ಟು ಸಾವಿರ ಫಲಾನುಭವಿಗಳಿಂದ ಅಲ್ಲಿಂದ ಲಿಸ್ಟ್ ಇಂದ ತೆಗೆದು ಬಿಟ್ಟಿದ್ದಾರೆ, ಯಾಕೆಂದ್ರೆ ಅವ್ರು ಅರ್ಹರಲ್ಲ ಅಂತ ಬೇರೆ ಬೇರೆ ಕಾರಣ ಕೊಟ್ಟು. ಕರ್ನಾಟಕ ಡೆಲ್ಲಿಯಲ್ಲಿನೂ ಸೇಮ್ ಕಾರಣ ತಾವು ನೋಡ್ತಾ ಇದ್ವಿ. ಇಲೆಕ್ಷನ್ ಮುಗ್ದು 3 ತಿಂಗಳ ಮೇಲೆ ಏನೋ ಆಯ್ತು, ಇನ್ನು ಆ ಸ್ಕೀಮ್ ನ ಇಂಪ್ಲಿಮೆಂಟೇ ಮಾಡಿಲ್ಲ. ಸೊ ಈ ತರ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ರಾಜ್ಯಗಳಲ್ಲಿ ಇರುತ್ತೆ ಖಂಡಿತ, ಇಲ್ಲಿನೂ ಇದೆ. ನಾವು ಒಪ್ಕೊಳ್ತೀವಿ ಈ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಕ್ಕೆ ಸರ್ಕಾರ ಮೇಲೆ ಪ್ರೆಷರ್ ತುಂಬಾ ಜಾಸ್ತಿ. ಬಟ್ ಅದಕ್ಕೆ ಜನ ಸಹಾಯ ಮಾಡಬೇಕು. ಇವತ್ತು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಕ್ಕೆ ಎಷ್ಟು ಜನ ನಾವು ನೋಡ್ತಾ ಇದೀವಿ. ಸ್ಪೆಷಲ್ ಡ್ರೈವ್ಸ್ ಅಲ್ಲಿ ರಿಬೇಟ್ ಕೊಟ್ಟು ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ನಾವು ಟ್ಯಾಕ್ಸ್ ಕೊಡಲ್ಲ,
ಬಟ್ ನಮ್ಗೆ ಸ್ಕೀಮ್ಸ್ ಬೇಕು, ಆ ತರ ಜನ ಇದಾರೆ ಈ ರಾಜ್ಯದಲ್ಲಿ. ಸೊ ಈ ತರ ಒಂದು ಭಾವನೆ ಇರಬಾರ್ದು. ಇಫ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ದ ಗವರ್ಮೆಂಟ್, ಡೂ ಸಮಥಿಂಗ್ ಫಾರ್ ದ ಗವರ್ಮೆಂಟ್ ಒಂದು ಫೀಲಿಂಗ್ ಇರಬೇಕು. ನಾವು ಸರ್ಕಾರಕ್ಕೆ ಮಾಡಿದ್ರೆ, ನಾವು ಟ್ಯಾಕ್ಸ್ ಕಟ್ರೇನೆ ಸರ್ಕಾರ ಅದನ್ನ ನಮ್ಮ ಮೇಲೆ ಖರ್ಚು ಮಾಡಕ್ ಆಗತ್ತಿಲ್ವಾ? ಒಳ್ಳೆ ರೋಡ್ ಕೇಳ್ತೀವಿ, ಮೆಟ್ರೋ ಡೆವಲಪ್ಮೆಂಟ್ ಕೇಳ್ತೀವಿ, ಬಟ್ ನಾವು ಪ್ರೊಫೆಷನಲ್ ಟ್ಯಾಕ್ಸ್ ಇರ್ಲಿ, BBMP ಪ್ರಾಪರ್ಟಿ ಟ್ಯಾಕ್ಸ್ ಇರ್ಲಿ, ಗಾರ್ಬೇಜ್ ಟ್ಯಾಕ್ಸ್ ಇರ್ಲಿ, ಎಷ್ಟ್ ಜನ ಸ್ವತಃ ಪೇ ಮಾಡ್ತಾರೆ? ಅದು ಯಾರು ಪೇ ಮಾಡೋದಕ್ಕೆ ರೆಡಿ ಇರಲ್ಲ. ವೇಟ್ ಮಾಡ್ತಾರೆ 3 ವರ್ಷ 4 ವರ್ಷಕ್ಕೆ ಒಂದ್ಸತಿ ರಿಬೇಟ್ ಬಂದ್ರೇನೆ ನಾನ್ ಪೇ ಮಾಡ್ತೀನಿ, ಆ ತರ ಸುಮಾರು ಜನ ಇದ್ದಾರೆ. ಸೊ ಕ್ಲಿಯರ್ಲಿ ದಿಸ್ ಇಸ್ ದ ಪ್ರಾಬ್ಲಮ್. ಅಂಡ್ ಆ ಪ್ರಾಬ್ಲಮ್ ನಾವು ಹೇಗ್ ಸಾಲ್ವ್ ಮಾಡ್ಬೇಕು ಅಂದ್ರೆ, ಸರ್ಕಾರ ಅಂದ್ರೆ ಇಟ್ ರನ್ಸ್ ಆನ್ ಪಬ್ಲಿಕ್ ಮನಿ ಬಂದಿಲ್ಲ ಅಂದ್ರೆ ಪಬ್ಲಿಕ್ ಮೇಲೆ ಅದು ಖರ್ಚು ಮಾಡಕ್ ಆಗಲ್ಲ. ಸೊ ಕ್ಲಿಯರ್ಲಿ Done. ಇಟ್ಸ್ ಅ catch-22 ಸಿಚುವೇಶನ್. ಅಂಡ್ ಗವರ್ಮೆಂಟ್ ಇದರಲ್ಲಿ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಳ್ಳೇಬೇಕು. ಜನಾನು ಸ್ವೀಕಾರ ಮಾಡಿದ್ರೇನೆ poor people will benefit from it. Now at least ಅವ್ರಿಗೋಸ್ಕರ we have to be little more honest and little more contributing to the government. ಒಂದು ಫೀಲಿಂಗ್ ಇರಬೇಕು ನಮಗೆ. ಎಸ್. ಈಗ ನಮ್ ಪಾಯಿಂಟ್ ಆಫ್ ವ್ಯೂ ಅನ್ನ ಪಕ್ಕಕ್ಕಿಟ್ಟು ಜನರ ಪಾಯಿಂಟ್ ಆಫ್ ವ್ಯೂ ಅನ್ನ ಈ ಹೇಳಿಕೆಗಳ ವಿಚಾರದಲ್ಲಿ ನಾವು ನೋಡಿದ್ರೆ, ಜನ ಕೇಳಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರವನ್ನ ನಮ್ಗೆ ಗ್ಯಾರಂಟಿ ಕೊಡಿ ಅಂತ. ಅವರಾಗಿನೇ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ನಿಮಗೆ ಕೊಡ್ತೀವಿ ಅಂತ. ಅವ್ರು ಹೇಳದಂತೆ ಈಗ ಕೊಡ್ತಾ ಇದ್ದಾರೆ. ಆದ್ರೆ ಇವರ ಮಾತುಗಳು ಅವರ ಒಂದು ಸ್ವಾಭಿಮಾನವನ್ನ ಧಕ್ಕೆ ತರೋ ರೀತಿಯಲ್ಲಿ, ಅಥವಾ ನೀವೇ ಹೇಳಿದ್ರಲ್ಲ ಭಿಕ್ಷೆ ಹಾಕೋ ರೀತಿಯಲ್ಲಿ ಅವ್ರ ಮಾತುಗಳಿದೆ. ಇನ್ನೊಂದು ಕಡೆಯಲ್ಲಿ ಯಾರಾದ್ರೂ ಒಬ್ಬ ಜನಪ್ರತಿನಿಧಿ ನಿಮಗೆ ರಸ್ತೆ ಅಥವಾ ಚರಂಡಿ ಬೇಡ ಅಂತ ಹೇಳಿ, ಬೇಕು ಅಂತಂದ್ರೆ ಗ್ಯಾರಂಟಿ ಬೇಡ ಅಂತ ಹೇಳಿ ಇದನ್ನ ಕೊಡ್ತೀವಿ ಅನ್ನೋದಕ್ಕೂ, ನಳಿನ್ ಕುಮಾರ್ ಕಟೀಲ್ ಅವರು ನಿಮಗೆ ರಸ್ತೆ ಚರಂಡಿ ಇದೆಲ್ಲ ಕೇಳ್ಬೇಡಿ, ಲವ್ ಜಿಹಾದ್ ಬಗ್ಗೆ ಮಾತಾಡಿ ಅನ್ನೋದಕ್ಕೂ ಏನ್ ವ್ಯತ್ಯಾಸ ಕಾಣುತ್ತೆ? ಅದು ಪೊಲಿಟಿಕಲಿ ಅದನ್ನ ಟ್ವಿಸ್ಟ್ ಮಾಡೋದು ಬೇರೆ ವಿಷಯ. ನಳಿನ್ ಕಟೀಲ್ ಅವ್ರು ಏನ್ ಹೇಳಿದ್ದಾರೆ, ಅವ್ರ ಪಾಯಿಂಟ್ ಆಫ್ ವ್ಯೂ ನನ್ಗೆ ಫ್ರಾಂಕ್ಲಿ ಗೊತ್ತಿಲ್ಲ. ಬಟ್ ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಇಂದ ಒಂದು ಗ್ಯಾರಂಟಿ ಸ್ಕೀಮ್ ಬಂದ್ರೆ, ಇವತ್ತು ನಾವು ನೋಡ್ತಾ ಇದೀವಿ ಮಿಡ್ ಡೇ ಮೀಲ್ ಯಾವಾಗ ಸ್ಟಾರ್ಟ್ ಆಯ್ತು ಆವಾಗಲೇ ಎಷ್ಟು ಕ್ರಿಟಿಸಿಸಮ್ ಇತ್ತು. ಬಟ್ 35-40 ವರ್ಷದಿಂದ ಮಿಡ್ ಡೇ ಮೀಲ್ ಸ್ಕೀಮ್ ಇವತ್ತು ಒಂದು ಪೌಷ್ಟಿಕ ಆಹಾರ ಮಕ್ಕಳಿಗೆ ಸಿಗ್ತಾ ಇದೆ ಅಂದ್ರೆ, ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಫಾರ್ ಇಂಪ್ರೂವಿಂಗ್ ಲಿಟ್ರಸಿ. ಸೊ ಇದರದ್ದು ಫಲ ಖಂಡಿತ ಬರುತ್ತೆ, ಇಮಿಡಿಯೇಟ್ಲಿ ಕಾಣಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಜೆಂಡರ್ ಇಕ್ವಾಲಿಟಿ ಇದೆ. ನೀವು ಶಕ್ತಿ ಸ್ಕೀಮ್ ಇರ್ಲಿ, ಇಲ್ಲಿತ್ರ ಗೃಹಲಕ್ಷ್ಮಿ ಸ್ಕೀಮ್ ಇರ್ಲಿ, ಅನ್ನಲಕ್ಷ್ಮಿ. ಸೊ ಈ ಸ್ಕೀಮ್ಸ್ ಏನಿದೆಯೋ ಇದರದ್ದು ರಿಸಲ್ಟ್ ಖಂಡಿತ ನಿಮ್ಗೆ ಪಾಸಿಟಿವ್ ಅಲ್ಲಿ ಸಿಗುತ್ತೆ. ಒಂದು ಜೆಂಡರ್ ಇಕ್ವಾಲಿಟಿ, ಒಂದ್ ಮನೆಯಲ್ಲಿ ಸೀನಿಯರ್ ಮೋಸ್ಟ್ ಲೇಡಿ ಕೈಯಲ್ಲಿ ತಿಂಗಳಿಗೆ 2,000 ರೂಪೀಸ್ ಒಂದು ದೊಡ್ಡ ಅಮೌಂಟ್ ಇಲ್ಲ, ಬಟ್ ಅಟ್ ಲೀಸ್ಟ್ ಅವ್ರಿಗೆ ಸ್ವಾತಂತ್ರ್ಯ ಬರ್ತಾ ಇದೆ, ಒಂದು ಇಂಡಿಪೆಂಡೆನ್ಸ್ ಬರ್ತಾ ಇದೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಅವ್ರು ಏನ್ ಬೇಕಿದ್ರೆ, ಅವ್ರಿಗೆ ಮೆಡಿಸಿನ್ಸ್ ಬೇಕಾ, ಅವ್ರ ಮಕ್ಳಿಗೆ ಫುಡ್ ಮಿಲ್ಕ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರು ಯಾರ ಹತ್ರ ಮನೆಯಲ್ಲಿ ಕೇಳಂಗಿಲ್ಲ. ಸೊ ದಟ್ ಈಸ್ ವೇರ್ ದೀಸ್ ಸ್ಕೀಮ್ಸ್ ಬಿಕಮ್ ಲಾಂಗ್ ಟರ್ಮ್ ಅಲ್ಲಿ ಒಂದು ಸಕ್ಸಸ್ ಖಂಡಿತ ಬರುತ್ತೆ. ಅದು 2,000 ರೂಪಾಯಿ ಇಟ್ಕೊಂಡು ಏನ್ ನಾಟ್ ಮೇಜರ್ ಚೇಂಜ್, ಬಟ್ ಮೈಂಡ್ ಸೆಟ್ ಚೇಂಜ್ ಆಗೋದು ತುಂಬಾ ದೊಡ್ಡ ವಿಚಾರ. ಅಂಡ್ ದಟ್ ಇಸ್ ವೇರ್ ಐ ಸೆಡ್ ಪೀಪಲ್ ಸೆಲ್ಫ್ ರೆಸ್ಪೆಕ್ಟ್ ಇಂದ ತಗೊಂಡ್ರೆ ಅದರದ್ದು ಲಾಭ ಇವತ್ತಿಲ್ಲ, ಅಟ್ ಲೀಸ್ಟ್ ಒಂದು 4-5 years ಅಲ್ಲಿ ತಾವು ನೋಡ್ತೀರಿ ಇದನ್ನ.